ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಚಾನಲ್ನ ಮಾವಂದು ಚಾನಲ್ ಮಂಜುರಾವ ಅಂತ ಉಂಟು. ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಬೇಕು, ಓಕೆನಾ? ಈಗ ನಾನು ಕಿಚನಿಗೆ ಹೋಗ್ತಾ ಇದ್ದೀನಿ. ನೀವು ಸ್ವಲ್ಪ ಇಲ್ಲಿ ನೋಡಿ, ಮಾವ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಮಾಡಲಿಕ್ಕೆ, ರೆಸಿಪಿ ಮಾಡಲಿಕ್ಕೆ ಮಾವೆಲ್ಲ ರೆಡಿ ಆಗ್ತಿದ್ದಾರೆ. ನೋಡಿ ನಮ್ಮದು ಕುಕ್ಕು ಹೇಗಿದ್ದಾರೆ ನೋಡಿ. ಈಗ ಎಲ್ಲ ನಾವೀಗ ರೆಡಿ ಮಾಡ್ತೇವೆ. ನೋಡಿ ಇದು ಕಿಚನ್. ಕಿಚನ್ಗೆ ಬಂದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮಾವ ಮೇಲೆವೆ. ಎಂತೆಲ್ಲ ಮಾಡಬೇಕಂತ, ನಾವೀಗ ಚಿಕನ್ ಚಾಪ್ ಚಿಲ್ಲಿ ಮಾಡಬೇಕಂತ. ಅದೇ ಅದು ಫ್ರಿಜ್ಜಲ್ಲಿ ಉಂಟು. ನೋಡಿ ಹೇಗೆ ನಾವು ಇಟ್ಟಿದ್ದೇವೆ ಅಂತ, ನೋಡಿ ಹೇಗೆ ರೆಡಿ ಆಗಿದೆ ಅಂತ. ನೋಡಿ ಮಾವ ತೆಗೆದ್ರು ಫ್ರಿಜ್ಜಿಂದ. ನೋಡಿ ಹೇಗಿದೆ ಅಂತ ನೋಡಿ. ಲೆಗ್ ಪೀಸ್, ಇದಕ್ಕೆ ಇಷ್ಟೇ ದೊಡ್ಡ ಮಾಂಸ ಬೇಕಾಯ್ತು, ದೊಡ್ಡ ದೊಡ್ಡ ಪೀಸ್ ಬೇಕು ನಮಗೆ ಚಿಕನ್ ಚಾಪ್ ಚಿಲ್ಲಿಗೆ. ಇದನ್ನು ಮಾಡೋದು ರೆಸಿಪಿ ನಾವು ಹೇಗಂತ ಹಾಕ್ತೇವೆ. ಈಗೆಲ್ಲ ತೆಗೆದಿಟ್ಟದ್ದು ನೋಡಿ, ಹೀಗೆಲ್ಲ ಕಟ್ ಮಾಡಬೇಕು. ನೋಡಿ ಮಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಕಟ್ ಮಾಡಿ ಈಗ ಇಡ್ತೇವೆ ನಾವು ಇದಕ್ಕೆ. ಮತ್ತೆ ಮಾಡುವಾಗ, ರೆಸಿಪಿ ಮಾಡುವಾಗ ಹಾಕ್ತೇನೆ. ಈಗ ರೆಡಿ ನಮ್ದೀಗ ರೆಸಿಪಿ ಹೇಗೆ ಮಾಡೋದಂತ. ಇದಕ್ಕೆ ರೆಸಿಪಿ ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೇಕು ನೋಡಿ. ಇದು ಕಾರ್ನ್ಫ್ಲವರ್ ನೋಡಿ, ಕಾರ್ನ್ಫ್ಲವರು ಇದು ಸ್ವಲ್ಪ ಹಾಕೊಳ್ಳೋದು. ಇದು ಹಾಕ್ತಿದ್ದಾರಲ್ಲ, ಲೈಟಾಗಿ ಹಾಕೊಳ್ಳೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಆದಮೇಲೆ ಚಿಲ್ಲಿ ಪೌಡರ್, ಇದು ಯಾವುದ್ರದ್ದು ಅಂತ ಹೇಳಿದರೆ ಬ್ಯಾಡಗಿ ಮೆಣಸಿದ್ದು. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ, ಯಾಕಂದ್ರೆ ನಾವು ಹೊರಗಿಂದೆಲ್ಲ ತರಲ್ಲ. ಯಾಕಂತ ಹೇಳಿದರೆ ಅದರಲ್ಲೆಲ್ಲ ಕಲರ್, ಕೆಮಿಕಲ್ ಅದೆಲ್ಲ ಇರ್ತದೆ. ಹಾಗಾಗಿ ನಾವು ಮನೆಯಲ್ಲೇ ರೆಡಿ ಮಾಡಿದ್ದೇವೆ ಇದನ್ನು, ಹುಡಿಯನ್ನು ನೋಡಿ. ಬ್ಯಾಡಗಿ ಮೆಣಸಿದ್ದು ಪೌಡರ್ ನಾವು ಇದನ್ನೇ ಹಾಕ್ಕೊಳ್ಳೋದು, ಯಾಕಂದರೆ ಏನು ಕೆಮಿಕಲ್ಸ್ ಇರಲ್ಲ. ಮಕ್ಕಳೆಲ್ಲ ತಿಂತಾರಲ್ಪ, ಅವರಿಗೆಲ್ಲ ಆ ಥರ ಇರಬಾರ್ದಲ್ಲ ಕೆಮಿಕಲ್ಸ್ ಎಲ್ಲ, ಸೊ ಹಾಗೆ. ಆಮೇಲೆ ಒಂದು ಗ್ಲಾಸಲ್ಲಿ ನೀರುಂಟು, ಅದನ್ನೀಗ ಹಾಕ್ತಿದ್ದಾರೆ. ಎಷ್ಟು ಬೇಕಷ್ಟೇ, ಅದಕ್ಕೆ ಕಳಿಸುವಾಗ ಗೊತ್ತಾಗ್ತದೆ ಎಷ್ಟು ಹಾಕ್ಕೊಳ್ಬೇಕಂತ. ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಬೋದು. ಎಷ್ಟು ಹಾಕ್ಕೊಂಡಿದ್ದಾರೆ. ಸೊ ಅದನ್ನೀಗ ತೊಳಿದೆ, ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಹಾಕ್ತಾರೆ ನೋಡಿ, ಪೀಸ್ ನೋಡಿ ಹೇಗಿದೆ. ಇದು ಕ್ಲೀನ್ ಆಯ್ತು, ಆಗ ತೊಳೆದ್ರಲ್ಲ ಎಲ್ಲ ವಾಶ್ ಮಾಡಿ ಈಗ ಕ್ಲೀನ್ ಆಯಿತು ನೋಡಿ. ಈ ಥರ ಕಟ್ ಮಾಡಬೇಕು, ಯಾಕಂದ್ರೆ ಅದು ಮಸಾಲೆ ಎಲ್ಲ ಅದರ ಒಳಗೆ ಹೋಗಿ ಎಳ್ಕೋಬೇಕಲ್ವಾ. ಸೊ ನೋಡಿ, ಈಗ ಮಸಾಲೆ ಏನು ಹಾಕ್ತಾ ಇರೋದು ಈಗ ನಾವು ರೆಡಿ ಮಾಡಿದ್ದು ಫುಲ್ ನೋಡಿ ಹೇಗೆಲ್ಲ ಹಾಕಬೇಕಂತ. ಪೀಸ್ ನೋಡಿ ಹೀಗೆ ರೆಡಿ ಆಯಿತು. ಎಲ್ಲ ಮಸಾಲೆ ಎಲ್ಲ ನೋಡಿ ಹೇಗೆ ಆಯಿತು. ಫುಲ್ ಎಲ್ಲದಕ್ಕೆ ಇನ್ನು ಹೇಳ್ಕೋಬೇಕದು. ಇದು ಯಾರು ಅನ್ಕೊಂಡ್ರಿ, ನಮ್ಮ ಕುಕ್ಕು. ಯಾವ ಥರ ಕುಕ್ಕು ಅಂದರೆ ನಾವು ಬಳಸುವ ಇಂಗ್ರೀಡಿಯೆಂಟ್ಸ್ ನೋಡಿ. ಇದೆಲ್ಲ ನಮ್ಗೆ ಕಟ್ ಮಾಡಿ ಆಗಲಿಲ್ಲ, ನಾನು ಹೇಳಿದ್ದು ಇದು ಎಂತೆಲ್ಲ ತೊಗೊಳ್ಬೇಕಂತ ಅದು ಮಾಡಲಿಕ್ಕೆ ಚಿಕನ್ ಚಾಪ್ ಚಿಲ್ಲಿಗೆ. ನೋಡಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಮೆಣಸು, ಆಮೇಲೆ ಇದು ಸೋಯಾ ಸಾಸ್, ಆಮೇಲೆ ಚಿಲ್ಲಿ ಸಾಸ್, ಆದಮೇಲೆ ಗ್ರೀನ್ ಚಿಲ್ಲಿ. ಆಯಿತಾ? ಎಲ್ಲ ಈಗ ಚಕ ಅಂತ ಕಟ್ ಮಾಡಿ ಎಲ್ಲದನ್ನು ಈಗ ಮರ್ಡರ್ ಮಾಡಲಿಕ್ಕೆ ಉಂಟು. ಆಯಿತಾ? ಡನ್. ಇದೆಲ್ಲ ಆದಮೇಲೆ ತೋರಿಸ್ತೇನೆ ನೋಡಿ. ಈಗ ಕಟ್ ಮಾಡ್ತಾ ಇದ್ದಾರೆ ಶುಂಠಿಯನ್ನು, ಚಕ ಅಂತ ಕಟ್ ಮಾಡ್ತಿದ್ದಾರೆ ನೋಡಿ. ಇದು ಬೆಳ್ಳುಳ್ಳಿಯಲ್ಲಿ ಯಾಕೆ ಸಿಪ್ಪೆ ಹೀಗೆ ಇಟ್ಟಿದ್ದೀರ ಅಂತ ಅನ್ಕೋಬೇಡಿ. ಇದನ್ನೀಗೆಲ್ಲ ಕಟ್ ಮಾಡಿದ ನಂತರ ಅದನ್ನು ಸಿಪ್ಪೆಯನ್ನು ತೆಗಿಲಿಕ್ಕೆ ಉಂಟು. ಇದಕ್ಕೆ ಒಟ್ಟಿಗೆ ಕಟ್ ಮಾಡ್ತಿದ್ದಾರೆ ನೋಡಿ. ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ತಿದ್ದಾರೆ ನೋಡಿ. ಹೇಗೆ ತೆಗಿಬೋದು ಸಿಪ್ಪೆಯನ್ನಂತ ಆಗ ನಿಮ್ಗೊಂದು ಡೌಟ್ ಇರ್ಬೋದು ಹೇಗೆ ಸಿಪ್ಪೆ ತೆಗಿತಾರಂತ ನೋಡಿ. ಈಗ ನೋಡಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡ್ತುಂಟು ನೋಡಿ ಅದರದ್ದು ನೋಡಿ. ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗ್ತದೆ. ಸೊ ಹಾಗೆ ಇವಳು ಸ್ವಲ್ಪ ಶೋಲ್ ಹಾಕಿಸುದು ನೋಡಿ. ಸ್ವಲ್ಪ ಮಾವನಿಗೆ ಹೆಲ್ಪ್ ಮಾಡುದು. ರೇಟ್ ಮಾಡಿ ಸ್ವಲ್ಪ ಮುಖ ತೋರಿಸ, ನಿಂದ ತೋರಿಸ. ಇದಕ್ಕೆ ಕಡಾಯಿಯನ್ನು ಇಟ್ಟಿದ್ದೇವೆ ನೋಡಿ. ಈಗ ಇದಕ್ಕೆ ಸನ್ಫ್ಲವರ್ ಅನ್ನು ಹಾಕ್ತಾ ಇದ್ದೇವೆ, ಎಣ್ಣೆಯನ್ನು. ಇಷ್ಟು ಹಾಕಿದ್ವಿ ನೋಡಿ.
ಸ್ವಲ್ಪ ನೋಡಿ ಎಣ್ಣೆ ಕಾಯಬೇಕು. ಆದಮೇಲೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿಯನ್ನು ನಾವು ಹಾಕಿದ್ದೇವೆ. ಸ್ವಲ್ಪ ಟಕ 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 ಅಂತ ತಿರುಗಿಸ್ಬೇಕು ನಾವು. ಆದಮೇಲೆ ಮೆಣಸಿನಕಾಯಿ, ಶುಂಠಿ, ಆದಮೇಲೆ ಈರುಳ್ಳಿಯನ್ನು ನಾವು ಅದಕ್ಕೆ ಮಿಕ್ಸ್ ಮಾಡಬೇಕು. ಇದು ಎಲ್ಲ ಸ್ವಲ್ಪ ಫ್ರೈ ಆಗೋ ತನಕ ನಾವು ಸ್ವಲ್ಪ ಸೌಂಡಲ್ಲಿ ಹೀಗೆ ಹೀಗೆ ತಿರುಗಿಸ್ತಾನೇ ಇರ್ಬೇಕಾಯ್ತಾ. ಬ್ರೌನ್ ಕಲರ್ ಬ್ರೌನ್ ಕಲರಿಗೆ ಬರಬೇಕು. ಈಗ ಬರ್ತಾ ಉಂಟಷ್ಟೇ. ಆದಮೇಲೆ ಸ್ವಲ್ಪ ಸಾಸ್ ಹಾಕ್ತಾ ಇದ್ದೇವೆ ನಾವು, ಸೋಯಾ ಸಾಸ್ ಆಯಿತಾ. ಆದಮೇಲೆ ರೆಡ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇವೆ ನೋಡಿ. ಆದಮೇಲೆ ಗ್ರೀನ್ ಚಿಲ್ಲಿ ಸೌಂಡ್ನಲ್ಲಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಇದಕ್ಕೆ ವಾಟರನ್ನು ಆ್ಯಡ್ ಮಾಡಬೇಕು. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆದಮೇಲೆ ನಾವು ಮನೆಯಲ್ಲೇ ರೆಡಿ ಮಾಡಿದ ಬ್ಯಾಡಿಗೆ ಮೆಣಸಿನ ಚಿಲ್ಲಿ ಪೌಡರ್. ನಾವು ಅದೇ ಬ್ಯಾಡಿಗೆ ಮೆಣಸು ನಾವು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದೇವೆ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲೇ ಈ ಥರ ಕಲರ್ ಬರ್ತದೆ ನೋಡಿ. ಅದರಿಂದನೇ ಕಲರ್ ಬರ್ತದೆ, ನಾವು ಕಲರಲ್ಲಿ ಆ್ಯಡ್ ಮಾಡಲಿಲ್ಲ ನೋಡಿ. ಹೇಗಾಗಿದೆ ಮನೆಯೇ ಇದರ ಘಮ ಘಮ ಅಂತ ಬರ್ತಿದೆ. ಸ್ವಲ್ಪ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡಬೇಕು, ಸ್ವಲ್ಪ ದಪ್ಪ ಆಗಬೇಕಲ್ವಾ ಅದಕ್ಕೆ. ಇದಕ್ಕೆ ಚಿಕನ್ ಚಾಪ್ ಚಿಲ್ಲಿಗೆ ಮಸಾಲ ರೆಡಿ ಆಯಿತು ನೋಡಿ. ಇನ್ನು ಚಿಕನ್ ಫ್ರೈ ಮಾಡಿ ಹಾಕಬೇಕು. ವೆಯ್ಟ್ ಇಳಿಗೆ ನೋಡಿ ಮಾಡಿದ ಕುಕ್ಕಿಯವರು ಸಾಕಾದದು ಇಡಿಗೆ ನೀರು ಕುಡಿತಿದ್ದಾಳೆ. ಈಗ ಸನ್ಫ್ಲವರ್ ಎಣ್ಣೆಯನ್ನು ನಾವು ಈಗ ಕಡಾಯಿಗೆ ಹಾಕ್ತಾ ಇದ್ದೀವಿ. ಚಿಕನ್ ಫ್ರೈ ಮಾಡಬೇಕಲ್ಲ ಅದಕ್ಕೆ ನೋಡಿ. 1 ಪ್ಯಾಕೆಟ್ ಫುಲ್ ಖಾಲಿ ನೋಡಿ. ಈಗ ನಾವು ಅದು ಚಿಕನ್ ಚಿಲ್ಲಿ ಚಾಪ್ ಉಂಟಲ್ಲ, ಅದಕ್ಕೋಸ್ಕರ ನಾವು ಲಿಂಬೆಯನ್ನು ಹುಡ್ಕೊಂಡು ಈಗ ನಮ್ಮ ಮನೆ ಹತ್ತಿರ ಮನೆಯಲ್ಲೇ ನಟ್ಟಿದ್ದಾರೆ ಗಿಡವನ್ನು, ಲಿಂಬೆ ಗಿಡವನ್ನು ನೋಡಿ. ನಮಗೆ ಇಲ್ಲಿ ಅಂಗಡಿಯಿಂದೆಲ್ಲ ತರಬೇಕಂತಲ್ಲ, ಮನೆಯಲ್ಲೇ ಮಾಡಿದ್ದಾರೆ ಅಂದರೆ ಅದು ಎಲ್ಲದಕ್ಕೆ ಯೂಸ್ ಆಗ್ತದಲ್ಲ. ಸೊ ಹಾಗೆ ನನ್ನ ತಂಗಿ ನೋಡಿ ಇಲ್ಲಿ ಸಾಹಸ ಮಾಡ್ತಾ ಇದ್ದಾರೆ ಈಗ ಲಿಂಬೆಯನ್ನು ಕೊಯ್ಲಿಕ್ಕೆ. ಏನುಂಟು ಲಿಂಬೆ ಕಾಣ್ತಾನಿಲ್ಲಲ್ಲ ಒಂದು ದಿವಸ ಅದು ಹುಡ್ಕೊಂಡು ಲಿಂಬೆಲ್ಲ ಉಂಟು ನೋಡಿ. ಈಗ ನನ್ನ ತಂಗಿ ಲಿಂಬೆ ಕೊಯ್ಯುವ ಸಾಹಸಕ್ಕೆ ಇಳಿದಿದ್ದಾಳೆ. ತುಂಬ ಮುಳ್ಳುಂಟಾಯ್ತಾ. ಎಲ್ಲುಂಟಾ ಎಮ್ಮಿ ತಡಿ, ಇಲ್ಲಿ ಕಾಣಿಸ್ತಾ ಉಂಟ, ಕಲ್ಲೆಲ್ಲ ಕಾಣಿಸ್ತಾ ಉಂಟಲ್ಲ ಅಲ್ಲಿ ಅಲ್ಲೆಲ್ಲ. ಈಗ ಅವಳು ಹೋಗ್ತಿದ್ದಾಳೆ ದೊಡ್ಡ ಸಾಹಸ ಮಾಡಲಿಕ್ಕೆ. ಹೋಗ ಇಲ್ಲಿದೆ ಅಲ್ಲ, ಆಗ ಇಲ್ಲಿ ನೋಡಿ ನನ್ನ ತಂಗಿ ದೊಡ್ಡ ಸಾಹಸ ಕೈ ಹಾಕಿದ್ದಾಳೆ. ಇಲ್ಲಿ ಮುಳ್ಳು ಅಂದರೆ ಮುಳ್ಳು ಮಾರಿ. ಹಾಗೆ ತೆಗಿಯಂತೆ. ಈಗ ಕಾಣ್ತಾ ಉಂಟಾ, ಕೈ ಹೋಗ್ತಾ ಉಂಟು ಅವಳದಾಗ. ಇಲ್ಲಿ ಎಷ್ಟು ದೊಡ್ಡದು, 2 ಉಂಟು, 2 ಸಹ ತೆಗಿ. ಹಾಂ ಮುಳ್ಳು ಮಾರ. ಇವಳು ಎಂತ ದೊಡ್ಡ ಸಾಹಸ ಮಾಡ್ತಿದ್ದಾಳೆ. ತೆಗಿಯ ಬೇಗ, ನಾನು ತೆಗಿತೇನೆ ಹೇಳಿ. ಅಯ್ಯೋ ದೇವರೇ, ಮುಳ್ಳೆಂತದ ಕರ್ಮ ನೋಡಿ. ನನ್ನ ತಂಗಿ ಕೊನೆಗೆ 2 ಲಿಂಬನ್ನು ತೆಗ್ದೇ ಬಿಟ್ಲು. ಗುರ್ಚಾಪ್ ಏನಂತ ತೆಗ್ಬೇಕಾ? 2 ಸಾಕೇನಲ್ಲ. ನನ್ನ ತಂಗಿ ಲಿಂಬುವನ್ನು ವಾಶ್ ಮಾಡ್ತಾ ಇದ್ದಾಳೆ ನೋಡಿ. ಈಗ ಚಿಕನ್ ಚಾಪನ್ನು ಈಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದಾರೆ. ಹಾಕಿದ್ರು ನೋಡಿ. ನೋಡಿ ಈಗ ಇದು ಸ್ವಲ್ಪ ಬೆಂದಿದೆ, ಕ್ರಿಸ್ಪಿ ಆಗಬೇಕು ನೋಡಿ. ರೆಡ್ ಆಗಿದೆ ನೋಡಿ. ನಮಗೆ ಅದು ಮುಟ್ಟೋದು ಗೊತ್ತಾಗ್ತದೆ ಹೇಗಾಗಿತ್ತು ಅಂತ ನೋಡಿ. ಹೇಗಿದೆ ಅದ್ರ ಪರಿಮಳ ಕೇಳಿದ್ರೆ ನೋಡಿ ಹೇಗೆ ಆಗಿದೆ ಅಲ್ಲ, ರೆಡ್ ಆಗಿ ಅಂತ ಮಾವ ನೋಡ್ತಾ ಇದ್ದಾನೆ. ಬೆಂದಿದೆ ಅಲ್ಲ. ನೋಡ್ಲಿಕ್ಕೆ ಮಾತ್ರ ಟೊಮೆಟೊ, ಆದರೆ ಇದೊಂದು ಡಿಸೈನ್ ಆಗ್ತದೆ ಗೊತ್ತುಂಟಾ. ಮಾವ ಇದರಲ್ಲಿ ರೋಸ್ ಮಾಡ್ತಾರೆ, ಟೊಮೆಟೊ ರೋಸ್. ಅದು ಡೆಕೋರೇಷನ್ಗೆ ಲಾಸ್ಟ್ ಎಲ್ಲ ಚಿಕನ್ ಚಾಪ್ ಚಿಲ್ಲಿ ಆದಮೇಲೆ ಬೇಕಂದ್ರೆ ಡೆಕೋರೇಷನ್ ಬೇಕಲ್ಲ, ಅದಕ್ಕೆ ರೋಸ್. ನೀವು ಒಂದು ಟ್ರೈ ಮಾಡಿ ಹೀಗೇನೆ ನೋಡಿ. ನೋಡ್ತಿದ್ದೀರಿ ಹೇಗೆ ಅಂತ. ಅದರದ್ದು ಸಿಪ್ಪೆಯನ್ನು ಸಪೂರದಲ್ಲಿ
ಚಾಕುವಲ್ಲಿ ಕಟ್ ಮಾಡ್ತಾ ಬರಬೇಕು ನೋಡಿ. ಅದು ತೆಗೆದ್ರು ಈಗ ಇದರಿಂದ ಫ್ರೂಟ್ಸ್ ರೆಡಿ ಮಾಡ್ತಾರೆ ನೋಡಿ ಹೇಗೆ ಅಂತ. ಇಷ್ಟೇ ಸಿಂಪಲ್, ನೀವು ಟ್ರೈ ಮಾಡ್ಬೋದು. ಆಯ್ತಲ್ಲ ನೋಡಿ ರೋಸ್ ಹೇಗೆ ಬಂದಿದೆ. ರೋಸ್ ರೆಡಿ ಆಯಿತು ನೋಡಿ, ಫುಲ್ ರೆಡಿ ಆಯ್ತು. ಈಗ ಇನ್ನಿದಕ್ಕೆ ಮಸಾಲ ಮಾಡಿದ್ದೇವಲ್ಲ, ಆಗ ಅದಕ್ಕೆ ಹಾಕಿದ್ರೆ ಮತ್ತೆ ಸೂಪರ್ ನೋಡಿ. ಆಗ ರೆಡಿ ಮಾಡಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೇವೆ ಈಗ ಚಿಕನ್ನಿಗೆ. ಎಂತ ಸ್ಮೆಲ್, ವಾ, ಅದು ಪರಿಮಳ ಅಂದರೆ ನಂಗೆ ಆಗ್ತಿಲ್ಲಮ್ಮ ಬಾಯಲ್ಲಿ ನೀರು ಅಂತ ನೋಡಿ. ವಾವ್, ಆಗ ಡೆಕೋರೇಷನ್ ಮಾಡಿದ್ರಲ್ಲ ಅದು ರೋಸ್ ಎಲ್ಲ, ಅದನ್ನೀಗ ಎಲ್ಲ ಇಡ್ತೇವೆ ನೋಡಿ. ಇಷ್ಟು ಡೆಕೋರೇಷನ್ ಆಯಿತು. ಈಗ ನೋಡಿ ಆಯಿತು ಡೆಕೋರೇಷನ್ ರೆಡಿ. ಹೇಗಾಗಿದೆ ನೋಡಿ. ವಾವ್, ಕುಕ್ ನೋಡಿ, ಇವರೇ ಕುಕ್. ಸೂಪರ್ ಆಗಿದೆ ನೋಡಿ. ವಾವ್, ನಾವೀಗ ಟೇಸ್ಟ್ ಮಾಡ್ತಾ ಇದ್ದೇವೆ. ವಾವ್, ಸೂಪರ್ ಅಂದರೆ ಸೂಪರ್ ಆಗಿತ್ತು ಆಯಿತಾ. ಮಾತ್ರ ಚಿಕನ್ ಚಾಪ್ ಚಿಲ್ಲಿ ಸಖತ್ತಾಗಿದೆ.